ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಜುಲೈ 3 ಮೈಸೂರಿನ ಚಾಮರಾಜಪುರಂನಲ್ಲಿರುವ ರವಿವರ್ಮ ಆರ್ಟ್ಸ್ ಇನ್ಸ್ಟಿಟ್ಯೂಟ್ ಆವರಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ರವಿವರ್ಮ ಆರ್ಟ್ ಇನ್ಸ್ಟಿಟ್ಯೂಟ್ ಇವರ ವತಿಯಿಂದ ಅಸಂಗತತೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಪೇಂಟಿಂಗ್ ಮತ್ತು ಡ್ರಾಯಿಂಗ್ ಎಕ್ಸಿಬಿಷನ್ ಹಾಗೂ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಲಲಿತಕಲೆ ಅಕಾಡೆಮಿ ಅಧ್ಯಕ್ಷರಾದ ಪಿ ಸಂಪತ್ ಕುಮಾರ್, ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಪ್ರಭು ಹಾರ್ಸೋರ್, ರವಿವರ್ಮ ಆರ್ಟ್ ಇನ್ಸ್ಟಿಟ್ಯೂಟ್ ಪ್ರಿನ್ಸಿಪಾಲ್ ಶಿವಕುಮಾರ್ ಕೆಸರಮಡು, ಕಲಾವಿದರುಗಳಾದ ಶ್ರೀನಿವಾಸ್, ವಿನೋದ್, ಪರಮೇಶ್, ಅಭಿ, ವೆಂಕಟೇಶ್, ಶಿಕ್ಷಕರಾದ ಕುಮಾರಿ ಸೌಮ್ಯ, ಅಗ್ನಿಹೋತ್ರ ರವರು ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನನ್ನ ಹೆಸರು ಶಿವಕುಮಾರ್ ಕೆಸರಮಡು ಅಂತ ಹೇಳಿ, ರವಿವರ್ಮ ಕಲಾಶಾಲೆ ಪ್ರಿನ್ಸಿಪಾಲು. ಇವತ್ತು ಕರ್ನಾಟಕ ಲಲಿತಕಲಾ ಅಕಾಡೆಮಿ ಅಧ್ಯಕ್ಷರು ಬಂದು ನಮ್ಮ ಕಲಾಶಾಲೆಯಲ್ಲಿ ಒಂದು ಕಲಾ ಪ್ರದರ್ಶನವನ್ನು ಉದ್ಘಾಟನೆ ಮಾಡಿದ್ದಾರೆ. ಜೊತೆಗೆ ರಾಷ್ಟ್ರೀಯ ಪ್ರಶಸ್ತಿ ಪಡೆದಂಥ ಪ್ರಭು ಅರ್ಸೂರ್ ಅವರು ಬಂದು ಕಲಾ ಪ್ರದರ್ಶನಕ್ಕೆ ನಮ್ಮ ಜೊತೆ ಇದ್ದರು. ಅದ್ರ ಜೊತೆಗೆ ಸುಮಾರು 8 ವಿದ್ಯಾರ್ಥಿಗಳು ಸುಮಾರು 30 ಕಲಾಕೃತಿಗಳನ್ನು ಇವತ್ತು ಕಲಾ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸಾರ್ವಜನಿಕರು ಬೆಳಿಗ್ಗೆ 10ರಿಂದ ಸಂಜೆ 4 ಗಂಟೆವರೆಗೂ ಬಂದು ಅದನ್ನು ವೀಕ್ಷಿಸ್ಬೋದು. ಎಲ್ಲರಿಗೂ ಮುಕ್ತ ಅವಕಾಶ ಇರುತ್ತೆ. ಇವತ್ತೊಂದೇ ದಿವಸ 1 ವೀಕ್ ಇರುತ್ತೆ ಸರ್, ಸಂಡೇವರೆಗೂ ಇರುತ್ತೆ. ಭಾನುವಾರದವರೆಗೂ ಕಲಾ ಪ್ರದರ್ಶನ ಮುಕ್ತವಾಗಿರುತ್ತೆ. ಏನಂತ ಹೇಳಿದ್ರೆ, ಮಕ್ಕಳು ತುಂಬ ಚೆನ್ನಾಗಿ ಚಿತ್ರ ಬರೆದಿದ್ದಾರೆ. ಇದರ ಹಿಂದೆ ನಮ್ಮ ಶಿವಕುಮಾರ್ ಇದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಶಿವಕುಮಾರ್ ಇಸ್ ವೆರಿ ಟ್ಯಾಲೆಂಟೆಡ್ ಆರ್ಟಿಸ್ಟ್. ಸೊ ಅವರ ಅಂಡರ್ ಗೈಡೆನ್ಸ್ ತುಂಬ ಒಳ್ಳೆ ಕೃತಿಗಳನ್ನು ರಚಿಸಿದ್ದಾರೆ ಮಕ್ಕಳು. ಮತ್ತು ಅವರ ಮನಸ್ಸಲ್ಲಿರೋದನ್ನು ಏನು ಹೇಳಬೇಕು ಅನ್ನೋದನ್ನು ಚಿತ್ರಗಳ ಮೂಲಕ, ಬಣ್ಣಗಳ ಮೂಲಕ ಆ ಮೂಡ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದ್ದಾರೆ. ಅದು ತುಂಬ ಮುಖ್ಯ. ಯಾಕಂದರೆ ಒಂದು ಕೃತಿಯನ್ನು ನೀವು ರಚಿಸ್ಬೋದು, ಆದರೆ ಅದರಲ್ಲಿ ಒಂದು ಭಾವನೆಯನ್ನು, ಒಂದು ಮೂಡನ್ನು ಕ್ರಿಯೇಟ್ ಮಾಡ್ಕೊಳ್ಳೋವಂಥ ಶಕ್ತಿ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಅದು ಈಗಾಗಲೇ ಇವರಿಗೆ ಸ್ವಲ್ಪ ದಕ್ಕಿದೆ. ಅದೊಂದು ಸಂತೋಷದ ವಿಷಯ. ಆಮೇಲೆ ಫಸ್ಟ್ ಟೈಮ್ ನಾನು ಇಲ್ಲಿ ಬರ್ತಾ ಇರೋದು ಈ ಶಾಲೆಗೆ. ಅದಕ್ಕಿಂತ ಮೊದಲು ಒಂದು ಸಣ್ಣದು ಇನ್ಸಿಡೆಂಟ್ ಹೇಳಬೇಕು ಅಂದರೆ, ನಾನು ಐ ಬಾರ್ನ್ ಇನ್ ಮೈಸೂರು. ನಾಗಮ್ಮ ಆಸ್ಪತ್ರೆ ಅಂತ ಒಂದು ಆಸ್ಪತ್ರೆ ಇದೆ, ಹಳೆಯ ಆಸ್ಪತ್ರೆ, ಸರ್ಕಾರದ್ದು. ಅಲ್ಲಿ ನಾನು ಹುಟ್ಟಿದ್ದು 1949. ಸೊ ಆ ರಿಲೇಷನ್ನು ನನಗೆ ಇಲ್ಲೆಲ್ಲ ಸುತ್ತಾ ಇದ್ದರೆ ಮೈಸೂರದು ಹವಾ ಬಿದ್ದರೆ ನಾನು ಇಲ್ಲೇ ಇದ್ದೇನೇನೋ ಅಂತ ಅನಿಸುತ್ತಾ ಇದೆ. ಸೊ ಹೀಗಾಗಿ ನನಗೆ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಸೊ ಪ್ರೆಸ್ ಅವರೇನಾದರೂ ಅವರಿಗೆ ತುಂಬ ವಂದನೆಗಳು. ನಿಮಗೆ ನಮ್ಮ ಜೊತೆಯಲ್ಲಿ ಅರ್ಸೂರ್ ಅವರಿದ್ದಾರೆ, ಶ್ರೀನಿವಾಸ್ ಇದ್ದಾರೆ, ಅಗ್ನಿ ಇದ್ದಾನೆ. ಸೊ ಸುಮಾರು ಜನ ನನಗೆ ಪರಿಚಯದವರೇ ಇಲ್ಲಿದ್ದೀರಾ. ಹಾಗಾಗಿ ಪ್ರೆಸ್ ಸೈಡಿಂದ ಏನಾದರೂ ಪ್ರಶ್ನೆಗಳು ಕೇಳೋದಿದ್ದರೆ ದಯವಿಟ್ಟು ಕೇಳಿ. ಸರ್, ಅಕಾಡೆಮಿ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಹೇಳ್ಬೋದಾ? ಅದು ಅಕಾಡೆಮಿ ಕಾರ್ಯಕ್ರಮ ಅಂದರೆ, ಈಗ ನನಗೆ ಅನಿಸ್ತಾ ಇರೋದು, ನಾನು ಸುಮ್ಮನೆ ಸುಮಾರು ಬಾರಿ ಯೋಚನೆ ಮಾಡಿದ್ದೆ, ಯಾಕೆ ಕಲಾ ಪ್ರದರ್ಶನಗಳಿಗೆ ಸಾಮಾನ್ಯ ಜನ ಗ್ಯಾಲರಿ ಒಳಗಡೆ ಬರುತ್ತೆ, ಯಾಕೆ ಈ ನಂಟು ಬಿಟ್ಟೋಗಿದೆ. ಈಗ ಬೇರೆ ಪ್ರಕಾರಗಳಲ್ಲಿ, ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ಕು ಅಥವಾ ನಾಟಕ, ಈ ಥರದ್ದೆಲ್ಲ ಜನ ಬರ್ತಾರೆ. ಸ್ಪೋರ್ಟ್ಸ್ಗಂತೂ ನಿಮ್ಗೆ ಗೊತ್ತು, ಕ್ರಿಕೆಟ್ ಅದೆಲ್ಲ ಲಕ್ಷ ಜನ ಬರ್ತಾರೆ. ಸೊ ಈ ಥರದ ಅಥವಾ ಸಿನಿಮಾ ನಟರು ನಟಿಯರು ಬಂದರೆ 100 ಜನ ಬಂದು ಸೇರುವಂಥ ಒಂದಿದೆ. ಆದರೆ ಚಿತ್ರಕಲೆ ಮತ್ತು ಚಿತ್ರಕಲಾವಿದರಿಗೆ ಈ ಥರದ ಒಂದು ಡಿಸ್ಟೆನ್ಸ್ ಯಾಕೆ ಕ್ರಿಯೇಟ್ ಆಗಿದೆ ಅಂತ, ಬಿಟ್ವೀನ್ ದ ಸೊಸೈಟಿ ಆ್ಯಂಡ್ ಆರ್ಟಿಸ್ಟ್, ಇದು ಯಾಕೆ ಆಗಿದೆ ಅನ್ನೋದು ನಮಗೆ ಸುಮಾರು ಬಾರಿ ಯೋಚನೆ ಮಾಡಿದ್ಮೇಲೆ ನಾನು ಅನ್ನಿಸ್ತು, ನಾವು ತಪ್ಪು ಮಾಡಿದ್ದೇವೆ. ನಾವೆಂತ ತಪ್ಪು ಮಾಡಿದ್ದೇವೆ ಅಂತ ಹೇಳಿದ್ರೆ, ನಾವು ಜನರ ಜೊತೆಯಲ್ಲಿ ಬೆರೀತಾ ಇಲ್ಲ. ನಾವೆಲ್ಲ ಒಂದು ಕಡೆ ಕೂತ್ಕೊಂಡು ಚಿತ್ರ ಬರೀತೇವೆ, ಎಕ್ಸಿಬಿಷನ್ಸ್ ಮಾಡ್ತೇವೆ, ಯಾರೋ ಒಂದು ಇಂಪಾರ್ಟೆಂಟ್ ಗೆಸ್ಟ್ನ ಕರೆಸ್ತೇವೆ, ಆರ್ಟಿಸ್ಟ್ನ, ಅಲ್ಲಿಗೆ ಮುಗಿದೋಗುತ್ತೆ. ಹಾಗಾದ್ರೆ ನಾವು ಏನು ಮಾಡಬೇಕು ಇದಕ್ಕೆ ನಾನು ಅಂದ್ಕೊಂಡಿದ್ದೇನು ಅಂತ ಹೇಳಿದ್ರೆ, ಕಲಾಭಿರುಚಿ ಮತ್ತು ಕಲಾಭಿಮಾನ ಮತ್ತು ಕಲಾಸಕ್ತಿ ಇದನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟರೆ ಈಗಿಂದ ನಾವು ಮಾಡಿರೋ ತಪ್ಪುಗಳನ್ನು ತಿದ್ಕೋಬೋದು. ಅದಕ್ಕಾಗಿ ನಾನೇನು ಮಾಡ್ತಾ ಇದ್ದೇನೆ, ಆರ್ಟ್ ಸೆಂಟರ್ಸ್ ಅಂತ ಹೇಳಿ ಕಲಾವೃತ್ತಗಳನ್ನು ನಾನು
ಆಲ್ ಓವರ್ ಕರ್ನಾಟಕ ಮಿನಿಮಮ್ 600 ಆರ್ಟ್ ಸೆಂಟರ್ಸ್ನ ಕ್ರಿಯೇಟ್ ಮಾಡಬೇಕು. ಇದು ನನ್ನ ಕನಸು. ಪ್ರಾಯೋಗಿಕವಾಗಿ ನಾನು ಮೈಸೂರು, ಮಂಡ್ಯ, ಬೆಂಗಳೂರು, ಹಾಸನ ಮತ್ತು ತುಮಕೂರು ಇಷ್ಟು ಕಡೆ ನಾನು ಈ ಸ್ವಲ್ಪ ದಿನದಲ್ಲಿ ಕಾರ್ಯಕ್ರಮ ಚಾಲು ಮಾಡ್ತೇನೆ. ಇದರಲ್ಲಿ ಏನು ನಮ್ಮದೇನು ವೈಶಿಷ್ಟ್ಯ, ಮಕ್ಕಳಿಗೆ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ. ನಮ್ಮದೇನು ವೈಶಿಷ್ಟ್ಯ, ನಮ್ಮ ವೈಶಿಷ್ಟ್ಯ ಅಂತೇಳಿದ್ರೆ, ಒಂದು, ಸರ್ಕಾರಿ ಕಾಲೇಜಲ್ಲಿ ಕಲಿಯುವಂಥ ಮಕ್ಕಳು ಇರ್ತಾರಲ್ಲ, ಅವರು ತುಂಬ ಆಪರ್ಚುನಿಟೀಸ್ನ ಮಿಸ್ ಮಾಡ್ತಾರೆ. ಅಲ್ಲಿ ಒಳ್ಳೆ ಟೀಚರ್ ಇರಲ್ಲ, ಎಂತ ಪ್ರಾಬ್ಲಮ್. ಯಾಕಂದರೆ ನಾವು ಅಂಥ ಶಾಲೆಗಳಿಂದ ಬಂದವರೆ. ನಾನು ಅದರಿಂದ ಶಾಲೆ ನನಗೆ ಗೊತ್ತು ಏನೇನು ನಾನು ಕಳ್ಕೊಂಡಿದ್ದೇನೆ ನನ್ನ ಬಾಲ್ಯದಲ್ಲಿ ಮತ್ತು ವಿದ್ಯಾರ್ಥಿ ಸೇರಿ ನಾನು ಏನು ಕಳ್ಕೊಂಡಿದ್ದೇನೆ ನನಗೆ ಗೊತ್ತು. ಹಾಗಾಗಿ ನಾನು ಅವರನ್ನು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ. ಅವರನ್ನು ಕಾನ್ಸಂಟ್ರೇಟ್ ಹೇಗೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಶಾಲೆಯಲ್ಲಿ ಏನು ಹೇಳ್ಕೊಡ್ತಾರೆ ಅದು ಹೇಳ್ಕೊಡ್ತಾನೆ. ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತಾ ಇದ್ದೇನೆ. ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡೋದ್ರಿಂದ ಅವರು ಒಳಗಡೆ ಇರುವಂಥ ಭಾವನೆಗಳನ್ನು ತುಂಬ ಮುಕ್ತವಾಗಿ ಮಕ್ಕಳು ಚಿತ್ರ ಬರೆಯೋಕ್ಕೆ ಲಲಿತಕಲಾ ಅಕಾಡೆಮಿ ಅದಕ್ಕೋಸ್ಕರ ಇಬ್ಬರು ಟ್ಯೂಟರ್ನ ಟ್ರೈನ್ ಮಾಡ್ತೀವಿ. ಒಂದೊಂದು ಸರ್ಕಲಲ್ಲಿ ಇಬ್ಬರಿಬ್ಬರು ಟ್ಯೂಟರ್ಸ್ ಇರ್ತಾರೆ. ಅವರು ತಿಂಗಳಲ್ಲಿ ಎರಡು ಕಾರ್ಯಕ್ರಮ, 15 ದಿನಕ್ಕೆ 15 ದಿನಕ್ಕೆ 2 days, ಅಂದರೆ ಒಂದು ತಿಂಗಳಲ್ಲಿ 4 ದಿನದ ಕಾರ್ಯಕ್ರಮ ಇರುತ್ತೆ. ಆ 4 ದಿನದಲ್ಲಿ ಟ್ಯೂಟರ್ಸ್ ಅವ್ರ ಜೊತೆಯಲ್ಲಿ ಇದ್ದು ಮಕ್ಕಳಲ್ಲಿ ಇರುವಂಥ ಭಯ, ಮೊದಲು ಭಯ, ಆ ಮಕ್ಕಳಾಗಿರಲ್ಲ, ಹೆದರ್ತಾರೆ ಅವರು. ಆ ಹೆದರಿಕೆಯನ್ನು ದೂರ ಸರಿಸೋದಕ್ಕೆ ಅವರಿಗೆ ಸಾಕಷ್ಟು ಕಲರು, ಪೇಪರು, ಏನೇನು ಮೆಟೀರಿಯಲ್ಸ್ ಬೇಕು ಅದನ್ನೆಲ್ಲ ನಾವು ಅಕಾಡೆಮಿನ ಒದಗಿಸ್ತಾರೆ. ಇಬ್ಬರು ಟ್ಯೂಟರನ್ನು ಒದಗಿಸ್ತಾ ಇದ್ದೀವಿ. ಅವ್ರು ಹೇಗೆ ಟೀಚ್ ಮಾಡ್ತಾರೆ, ಅವ್ರು ಹೇಗೆ ಟೀಚ್ ಮಾಡಬೇಕು ಅನ್ನೋದು ಮೊದಲೇ ನಾವು ಅವ್ರಿಗೊಂದು ಗೈಡೆನ್ಸ್ ಕೊಡ್ತಾರೆ. ಅದ್ರ ಮೂಲಕ ಅವರು ಮಕ್ಕಳನ್ನು ತುಂಬ ರಿಯಾಕ್ಟ್ ಮಾಡ್ತಾರೆ. ಇದರಿಂದ ಏನು ಲಾಭ ಈ ಥರ ಮಕ್ಕಳನ್ನು ಟ್ರೈನ್ ಮಾಡೋದಂದರೆ, ಒಂದು, ಅವರಲ್ಲಿ ಆ ಬಣ್ಣ ಮುಟ್ಟೋದ್ರಿಂದ ಒಂದು ಫೀಲ್, ಡ್ರಾಯಿಂಗ್ ಮಾಡೋದೊಂದು ಖುಷಿ, ಆ ಕಲರ್ಸ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ವರ್ಕ್ ಮಾಡೋದೊಂದು ಖುಷಿ, ಮತ್ತು ಒಟ್ಟೊಟ್ಟಾಗಿ ಕೆಲಸ ಮಾಡ್ತಾರೆ. ದೊಡ್ಡದೊಂದು ಶೀಟ್ ಕೊಟ್ಟು ಒಂದು 5 ಜನ, 6 ಜನ, 8 ಜನ ಒಟ್ಟಾಗಿ ಕುತ್ಕೊಂಡು ಚಿತ್ರ ಬರೆಯುವಂಥ ಒಂದು ಕ್ರಿಯೆ ಇದೆಯಲ್ಲ, ಅದು ನಮ್ಮಲ್ಲಿ ಒಂಥರ ಬೆಸಿಗೆ ಉಂಟು ಮಾಡುತ್ತೆ. ಮಕ್ಕಳಲ್ಲಿ ಎಲ್ಲ ಒಂಥರ ದೇ ಫೀಲ್ ವೆರಿ ಹ್ಯಾಪಿ ಟು ಹ್ಯಾವ್ ಮೋರ್ ಫ್ರೆಂಡ್ಸ್, ಮೋರ್ ರಿಯಾಕ್ಷನ್ಸ್. ಅವನೇನೋ ಬರೀತಾನೆ, ಇವನೇನೋ ಬರೀತಾನೆ ಅಂದಾಗ ಸ್ವಲ್ಪ ಒಳಗಡೆ ನಾನು ಏನು ಬರೀತಾ ಇದ್ದೀನಿ ಅನ್ನೋದು ಪ್ರಶ್ನೆ ಬರುತ್ತೆ. ಸೊ ಈ ಥರದ ಪ್ರಶ್ನೆಗಳ ಜೊತೆಯಲ್ಲಿ ಅವರ ಕಲರು ಮತ್ತು ರೇಖೆಗಳ ಜೊತೆ ಮುಕ್ತವಾಗಿ ಆಡೋದಕ್ಕೆ ನಾವು ಅವಕಾಶ ಕೊಡ್ತೀವಿ. ಇದರಿಂದ ನಾನು ಹೇಳ್ತೀನಿ, ಮೊದಲು ಪ್ರಶ್ನೆ ಕೇಳ್ತೀನಿ, ಇದು ಏನು ಲಾಭ, ಏನು ಕಲಾ ವಲಯಕ್ಕೆ ಅಂದರೆ, ಈಗ 10 ವರ್ಷ ಇರೋ ಒಂದು ಮಗು, ಅದಕ್ಕೆ ಕಂಟಿನ್ಯೂಸ್ ಆಗಿ ನಾವು ಅದು 10 ರಿಂದ 15 ಬರೋ ತನಕ ಇದು ಆಲ್ ಓವರ್ ಇಯರ್ ನಡೀತಾ ಇರುತ್ತೆ. ಆಲ್ ಓವರ್ ಇಯರ್ ಈ ಕಾರ್ಯಕ್ರಮ ಆಲ್ ಓವರ್ ಕರ್ನಾಟಕ ಸುಮಾರು ನಾನು ಅಂದ್ಕೊಳ್ಳೋ ಲೆಕ್ಕದಲ್ಲಿ ಒಂದೊಂದು ಡಿಸ್ಟ್ರಿಕ್ಟ್ಗೆ ಒಂದು 10 ಅಂದ್ರೂ ಒಂದು 300, 400, 500 ಸೆಂಟರ್ಸ್ನ ನಾವು ಕ್ರಿಯೇಟ್ ಮಾಡಿ ಎಲ್ಲ ಶಾಲೆಗಳು, ಕಲಾ ಶಾಲೆಗಳು. ಅದಕ್ಕೆ ನಾನು ಬೆಂಗಳೂರಿಂದ ಇಲ್ಲಿ ಬಂದದ್ದು. ಇವರು ಇದ್ದಕ್ಕಿದ್ದಂಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮಗೊಂದು ಅವಕಾಶ ಕೊಟ್ಟರೆ ತುಂಬ ಸಂತೋಷ. ಓಕೆ, ಸೊ ನಾನು ಇವ್ರ ಜೊತೆಲೆಲ್ಲ ಚರ್ಚೆ ಮಾಡೋದಕ್ಕೆ ಬಂದೆ. ಏನು ಇವರ ಸಪೋರ್ಟ್ ಬೇಕು. ಈಗ ಫೈನಲ್ ಇಯರ್ ಹುಡುಗರೆಲ್ಲ ಇರ್ತಾರಲ್ಲ, ಫೈನಲ್ ಇಯರ್ ಹುಡುಗರ ಅಸಿಸ್ಟೆನ್ಸ್ ನಾನು ತೆಗೆದುಕೊಂಡು ಅವರಿಗೆ ಒಂದು ಸಣ್ಣ ಟ್ರೈನಿಂಗ್ ಕೊಟ್ಟು ಅವರು ಮಾಡೋದಕ್ಕೆ ಒಂದು ಸಣ್ಣ ರೆಮ್ಯುನರೇಷನ್ನು ಅಕಾಡೆಮಿಯಿಂದ ಕೊಡ್ತೇವೆ ನಾವು. ಅಕಾಡೆಮಿಯಿಂದ ಕೊಡೋದ್ರ ಮೂಲಕ ಅವ್ರ ಮಕ್ಕಳಲ್ಲಿ ಬೆರೆತುಕೊಂಡು ಕೆಲಸ ಮಾಡೋದು ಒಂದು. ಆ ಮಗು ಇವತ್ತು 10 ವರ್ಷ ಇರುತ್ತೆ ಅಂತ ಇಟ್ಕೊಳ್ಳೋಣ. ವೆನ್ ದ ರೀಚ್ 20 ವರ್ಷ ಆಗುತ್ತೆ ಅವರಿಗೆ. 20 ವರ್ಷದಲ್ಲಿ ಅವರು 10 ವರ್ಷದಲ್ಲಿ ಕಲ್ತಿರೋ ಅಭಿರುಚಿ ಅವರ ಮನೆಯಲ್ಲಿ ಪ್ಲಾಂಟ್ ಆಗ್ತಾರೆ. ಇದು ಸ್ಲೋ ಸೀಡಿಂಗ್ಸ್ ಪ್ರೋಸೆಸ್ ಇದೆ. ಬೇರುಗಳನ್ನು ಬಿತ್ತೋದು, ಅಂದರೆ ಬೀಜಗಳನ್ನು ಬಿತ್ತೋದು. ಇದೇನಾಗುತ್ತೆ, ಸ್ಲೋ ಆಗಿ 10 ವರ್ಷ 15 ವರ್ಷ ಅವರು ವಯಸ್ಕರಾದಾಗಲೂ ಅವ್ರಿಗಾಗ್ದಿರೋದು ಕೆಲವು ಆಸೆಗಳಿರುತ್ತೆ. ಈಗ ನಮ್ಮ ತಾಯಿಗೆ ಚಿತ್ರ ಬರೀತಾ ಇದ್ದಾರೆ, ಅವ್ರು ಯಾವ ಎಕ್ಸಿಬಿಷನ್ ಮಾಡಿರಲಿಲ್ಲ, ನನಗೆ ಕಳಿಸಿದ ಮೇಲೆ ಈಗ ನನ್ನ ಎಕ್ಸಿಬಿಷನ್ ಫಸ್ಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅವಲ್ಲ. ಸೊ ಆ ಥರ ಮನೆಯಲ್ಲಿ ಅಟ್ಲೀಸ್ಟ್ ಒಂದು ಮನೆಯಲ್ಲಿ ಒಂದು ಕುಡಿ ಯಾವುದೋ ಒಂದು ವರ್ಷದಲ್ಲಿ ನಮ್ಮ ಕಲಾಶಾಲೆಗಳಿಗೋ, ಕಲಾಸಕ್ತರಿಗೋ ಅಥವಾ ಕಲಾ ಗ್ಯಾಲರಿಗಳಿಗೆ ಭೇಟಿಯಾಗುವಂಥ ಒಂದು ಪರಂಪರೆ ಇದೆಯಲ್ಲ, ಆ ಪರಂಪರೆಯನ್ನು ನಾವು ಬೆಳೆಸೋದು ತುಂಬ ಮುಖ್ಯ ಅಂತ ನನಗೆ ಅನಿಸಿದೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ,
ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.